ಮೊನ್ನೆ ಗೌರವ ಸಚಿವರಲ್ಲಿ ಕೇಳ್ಕೊಳ್ಳೋದಷ್ಟೇ ಅಧ್ಯಕ್ಷ, ಬೆಳಗಾವಿ ಸೆಷನ್ನಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಅವಾಗಲೂ ಇದೇ ಉತ್ತರವನ್ನು ಕೊಟ್ಟಿರೋ ಅಧಿಕಾರಿಗಳು ಮೊನ್ನೆ ಸಚಿವರ ಮುಖಾಂತರ. ತದನಂತರ ಪುನಃ ನಾನು ಈ ಮಧ್ಯದಲ್ಲಿ ಸೇಮ್ ಆ ಪ್ಲೇಸ್ ನಾನೇ ಪರಿಶೀಲನೆ ಮಾಡಿದ ಅಧ್ಯಕ್ಷ, ಯಾವ ಸ್ಟೋನ್ ಗಾರ್ಡ್ ನಡೆದಿಲ್ಲ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷ, ಕಾಮಗಾರಿ 2018 ನಡೆದಿದೆ, ಪ್ರಾರಂಭ ಆಗಿರೋದು 817 ಕೋಟಿ ಕಾಮಗಾರಿ. ಅದಕ್ಕೆ 8% ರೈಸ್ ಮಾಡಿಕೊಂಡು 883 ಕೋಟಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂಗೆ ಕಟ್ಟಿಮುನಿ ಬಿನ್ ಯಮನಪ್ಪ ಪ್ರಥಮ ದರ್ಜೆ ಗುತ್ತಿಗೆದಾರರು, ಅವರು ಕಾಂಟ್ರಾಕ್ಟರ್ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷ, ಮೊನ್ನೆ ಸಚಿವರಲ್ಲೂ ಸಹ ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ಸುಮಾರು 2018ರಲ್ಲಿ ಕಾಮಗಾರಿ ಪ್ರಾರಂಭ ಆಗಿರೋದು. ಮೊನ್ನೆ ಸಚಿವರ ಗಮನಕ್ಕೆ ಇದು ಸಚಿವರ ಕಾಮಗಾರಿ 2022 ಸಹ ಮುಗ್ದಿಲ್ಲ. ಇದು 817 ಕೋಟಿ ಕಾಮಗಾರಿ. ಇದು ಪುನಃ ಅದನ್ನ 8% ಎಕ್ಸಸ್ ಮಾಡ್ಕೊಂಡು 883 ಕೋಟಿಗೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರೇ, ಸುಮಾರು 4 ಲಕ್ಷಕ್ಕೂ ಹೆಚ್ಚು ಕ್ಯೂಬಿಕ್ ಮೀಟರ್ಷ್ಟು ಮಣ್ಣನ್ನ, ಹಳೆ ಸತ್ವಾಂಶವನ್ನ ಸ್ಟ್ರೆಂತ್ ಕಳ್ಕೊಂಡಿರುವಂತ ಮಣ್ಣನ್ನ ಹೊರಗಡೆ ತೆಗೆದ್ಬಿಟ್ಟು ಹೊಸ ಗ್ರಾವಲ್ನ ತುಂಬುವಂತ ಒಂದು ಕಾಮಗಾರಿ 250 ಕೋಟಿ ಕಾಮಗಾರಿ ಅಧ್ಯಕ್ಷರದು. ಬಹುತೇಕ ದರ ಪಟ್ಟಿಯಲ್ಲಿ 169 ರೂಪಾಯಿ ಇದೆ. ಲೀಡಿಂಗ್ ಜಾಸ್ತಿ ಮಾಡಿಕೊಂಡು 40 ಕಿಲೋಮೀಟರ್ ಲೀಡಿಂಗ್ ಮಾಡಿಕೊಂಡು 672 ರೂಪಾಯಿಗೆ ಅದನ್ನ ಅನುಮೋದನೆ ಮಾಡ್ಕೊಂಡಿದ್ದಾರೆ. ಬಹುತೇಕ ಅದನ್ನ ನನ್ನ ತಾಲೂಕಿನಲ್ಲಿ ಬೈರಾಪುರ ಸರ್ವೆ ನಂಬರ್ 74 ಮತ್ತು 84ನೇ ಸರ್ವೆ ನಂಬರ್ ಅಲ್ಲಿ ತೆಗೆದಿದ್ವಿ ಅಂದ್ಬಿಟ್ಟು ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಇಬ್ರು ಹೋಗಿ ಸ್ಥಳ ತನಿಖೆ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಮಣ್ಣನ್ನ ತೆಗೆದಿಲ್ಲ. ಜೊತೆಗೆ ನನ್ನ ಕೇರ್ಪೇಟೆ ತಾಲೂಕಿನ ಭೂಪಟದಲ್ಲೇ ಇದ್ದಿರುವಂತಹ ವಿಲೇಜ್ ಚೌಡನಹಳ್ಳಿ ಅಂತ ಪರಿಶೀಲನೆ ಮಾಡುವುದು. ಆ ಚೌಡನಹಳ್ಳಿ ಗ್ರಾಮ ನಮ್ಮ ತಾಲೂಕಿನ ಭೂಪಟದಲ್ಲೇ ಇಲ್ಲ. ಅದನ್ನು ಸಹ ಅಲ್ಲಿ ತಮ್ಮ ಇದರಲ್ಲಿ ಲೀಡಿಂಗ್ ಅಲ್ಲಿ ತೋರಿಸ್ಕೊಂಡಿದ್ದಾರೆ. ಬಹುತೇಕ ಅಂದ್ರೆ ಅರ್ಥ ಮಣ್ಣನ್ನೇ ತೆಗೆದಿಲ್ಲ, ಹೊಸ ಮಣ್ಣನ್ನ ಅಲ್ಲಿಗೆ ಹಾಕೋ ಪ್ರಯತ್ನ ಮಾಡಿಲ್ಲ. ಅದೇ 80 ಕ್ವಿಂಟನ್ಗೆ 250 ಕೋಟಿ ಬಿಲ್ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷ. ಜೊತೆಗೆ ಅಷ್ಟೇ ಅಲ್ಲ, ಸೇಮ್ ಅದನ್ನೇ ಬಹುತೇಕ ಆ ಸಂದರ್ಭದಲ್ಲಿ ಇದರಲ್ಲಿ ತಲಕಾಡ್ ಹತ್ರ, ಟಿ ನರಸೀಪುರ ಹತ್ರ 100 ಕಿಲೋಮೀಟರ್ ಲೀಡಿಂಗ್ ಸಂಬಂಧಪಟ್ಟಂಗೆ ಮರಳನ್ನ ಸಾಗಾಣಿಕೆ ಮಾಡ್ಕೊಂಡು ಅಂತ ಹೇಳಿದರೆ, ಅದಕ್ಕೆ ಸಂಬಂಧಪಟ್ಟ ಮೈನ್ಸನ್ ಜಿಯಾಲಜಿ ಅವರು ಆ ಸಂದರ್ಭದಲ್ಲಿ ಅಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶನೇ ಕೊಟ್ಟಿಲ್ಲ ಅಂದ್ಬಿಟ್ಟು ಅದನ್ನು ಸಹ ಹೆಚ್ಚು ಕಮ್ಮಿ 2,40,000 ಕ್ಯೂಬಿಕ್ ಮೀಟರ್ ಅಷ್ಟು ಮರಳನ್ನು ಹಾಕಿ ಅಂತ ಹೇಳಿದ್ದಾರೆ. ಜೊತೆಗೆ ಸ್ಟೋನ್ ಗಾರ್ಡ್ ಬಗ್ಗೆ ತಮಗೆ ಪ್ರಶ್ನೆಯಲ್ಲಿ ಮುಖ್ಯ ವಿಚಾರ ಅದನ್ನೇ ಅಧ್ಯಕ್ಷ, ಬಹುತೇಕ ಸುಮಾರು ಕಡೆ ಗಾರ್ಡ್ ಸ್ಟೋನು ರಕ್ಷಣೆಗೋಸ್ಕರ ಕೆರಾಲ್ಗಳಿಗೆ ಹಾಕಿದಿರೋ ಸಂದರ್ಭದಲ್ಲಿ ಬಹುತೇಕ ಮೈಸೂರು ಜಿಲ್ಲೆ ಕಡ್ಕೊಳ್ಳೋದ್ರೂ ಸಹ ಸುಮಾರು 15-20 ಜನ ಕೆರಾಳಿಗೆ ಬಿದ್ದಂತ ಸಂದರ್ಭ, ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ಬಿದ್ದಂತ ಸುಮಾರು ಘಟನೆಗಳೇ ಅಧ್ಯಕ್ಷ. ಇದಕ್ಕೆ ಸಂಬಂಧಪಟ್ಟಂಗೆ 5 ಕೋಟಿ ಬಿಲ್ಲನ್ನ ಒಂದೇ ಒಂದು ಸ್ಟೋನ್ ಗಾರ್ಡ್ ಸ್ಟೋನ್ ಹಾಕ್ತಂಗೆ ಅಲ್ಲೂ ಸಹ ಬಹುತೇಕ ಅದನ್ನ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕೊಟ್ಟಾದ್ಮೇಲೆ ನಾವೇ ಪರಿಶೀಲನೆ ಮಾಡಿದ್ರಿ, ಅಲ್ಲೂ ಸಹ ಯಾವುದೇ ರೀತಿ ಒಂದು ಗಾರ್ಡ್ ಸ್ಟೋನ್ ಇಲ್ಲ. ಇವೆಲ್ಲ ಬಹುತೇಕ ಹೆಚ್ಚಿನ ಪ್ರಮಾಣದ ಅಲ್ಲಿ ಅಕ್ರಮ ನಡೆದಿದೆ ಅಧ್ಯಕ್ಷ. ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟನ್ನೇ ಪುನರ್ ಪರಿಶೀಲನೆ ಮಾಡಿಸ್ತೀವಿ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ. ಜೊತೆಗೆ ಅದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಲ್ಲಿ ಯಾವುದೇ ಸಂದರ್ಭದಲ್ಲಿ ಮರಳೆತ್ತಕ್ಕೆ ಆಗಲಿ ರೆವಿನ್ಯೂ ಇಲಾಖೆ, ಗೋಮಾದಲ್ ರೆವಿನ್ಯೂ ಇಲಾಖೆ ಮತ್ತು ಮೈನ್ಸನ್ ಜಿಯಾಲಜಿಯಿಂದ ಅನುಮತಿ ತಗೋಬೇಕು. ಆ ಸಂಬಂಧ ಎರಡೂ ಇಲಾಖೆಗಳು ಜಂಟಿ ತನಿಖೆ ಮಾಡಿ ನಮ್ಮಿಂದ ಯಾವ ರೀತಿ ಪರ್ಮಿಷನ್ ಸಹ ತಗೊಂಡಿಲ್ಲ. ಅವರು ಸೂಚಿಸಿರುವ ಸ್ಥಳದಲ್ಲಿ ಯಾವುದೇ ಮಣ್ಣನ್ನು ಸಹ ಎತ್ತಿಲ್ಲ ಅಂತ ಹೇಳಿದ್ದಾರೆ. ಸಂಪೂರ್ಣವಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಅಕ್ರಮ ನಡೆದಿದೆ ಅನ್ನೋದು. ಅದ್ರ ಬಗ್ಗೆ ಸಾಮಾನ್ಯ ಜಲಸಂಪನ್ಮೂಲ ಸಚಿವರು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ಕೋತೀವಿ ಅಧ್ಯಕ್ಷ. ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಇದೆ ಅಧ್ಯಕ್ಷ. ಇಷ್ಟು ಒಂದು ಹೆಚ್ಚು ಕಮ್ಮಿ 400-500 ರೂಪಾಯಿ ಬುಕ್ ಇದೆ. ಎಸ್ಪಿಯನವರು ಮಂಡಿದವರು ಒಂದು ಕಂಪ್ಲೇಂಟ್ ಕೂಡ ಹಿಂದೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧ್ಯಕ್ಷ ಲೋಕಾಯುಕ್ತರು ಹೋಗಿದೆ ಕೂತ್ಕೊಳ್ಳಿ, ಬಹಳ ಹೊತ್ತು ಅವಕಾಶ ಕೊಟ್ಟಿದ್ದೀನಿ.